ಗೂಗಲ್ ಪೇ ಮತ್ತು ಫೋನ್‌ಪೇನ ಯೂಸ್ ಮಾಡೋರಿಗೆ ಇತ್ತೀಚೆಗೆ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇದೆ ಏನಂತ ಹೇಳ್ಬೋದು. ಅವ್ರು ಯಾವುದೇ ಒಂದು ಶಾಪ್‌ಗೆ ಹೋಗಿ ಅವರು ಒಂದು ಯು-ಪಿ-ಐ ಪೇಮೆಂಟನ್ನು ಮಾಡೋಕ್ಕೆ ಹೋದರೆ ಅವ್ರಿಗೆ ಅಲ್ಲಿ ಎರರ್ ಬರ್ತಾ ಇದೆ. ಯಾಕಂದರೆ ಇವಾಗ ಲಾಸ್ಟ್ ಟೈಮೇ ಹೇಳಿದರು ಏಪ್ರಿಲ್ 1ರಿಂದ ಯು-ಪಿ-ಐ ರೂಲ್ಸ್ ಚೇಂಜ್ ಆಗುತ್ತೆ ಅಂತ. ಅದೇ ಥರನೇ ನಿಮಗೆ ನೀವು ಫೋನ್‌ಪೇದಲ್ಲಿ ಅಥವಾ ಗೂಗಲ್ ಪೇದಲ್ಲಿ ನೀವು ಟ್ರಾನ್ಸಾಕ್ಷನ್ನ ಮಾಡಬೇಕು ಯಾವುದಾದ್ರೂ ಶಾಪ್‌ಗೆ ಹೋಗಿ ಅಥವಾ ಯಾವುದಾದ್ರೂ ನೀವು ಮಾಲ್, ರೆಸ್ಟೋರೆಂಟ್‌ಗೆ ಹೋದಾಗ ನಿಮಗೆ ಅಲ್ಲಿ ಯು-ಪಿ-ಐ ಪೇಮೆಂಟು ವರ್ಕ್ ಆಗ್ತಿಲ್ಲ. ಇದು ಯಾಕಂದರೆ ನಿಮ್ಮ ಮೊಬೈಲ್ ನಂಬರನ್ನ ಲಿಂಕ್ ಮಾಡಬೇಕಾಗುತ್ತೆ. ಮೊದಲೇ ನಾವು ಫೋನ್‌ಪೇ ಕ್ರಿಯೇಟ್ ಮಾಡೋವಾಗ ಮೊಬೈಲ್ ನಂಬರ್ ಕೊಟ್ಟಿರ್ತಿಲ್ವಾ ಅಂತ ಹೇಳಿದರೆ ನೀವು ಇವಾಗ ಇನ್ನೊಂದು ಸಲ ಲಿಂಕ್ ಮಾಡಬೇಕು. ಯಾಕಂದರೆ ಇದನ್ನ ಯಾಕೆ ಜಾರಿಗೆ ತಗೊಂಬಂದಿದ್ದಾರೆ ಅಂದರೆ ಮುಂಚೆ ಎಲ್ಲ ಫೋನ್‌ಪೇನ ಬೇರೆ ನಂಬರಲ್ಲಿ ಕ್ರಿಯೇಟ್ ಮಾಡಿರ್ತೀರ ಮತ್ತು ಬ್ಯಾಂಕಿಗೆ ಬೇರೆ ನಂಬರ್ನ ಕೊಟ್ಟಿರ್ತೀರ. ಹಿಂಗಾದಾಗ ನಿಮಗೆ ಫೋನ್‌ಪೇ ಟ್ರಾನ್ಸಾಕ್ಷನ್ ಆಗಲ್ಲ. ಅದಕ್ಕೋಸ್ಕರ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಹಾಗೇನೆ ನಿಮ್ಮ ಫೋನ್ ನಂಬರ್ಗೂ ಕೂಡ ಅದೇ ಲಿಂಕ್ ಇರಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಕೂಡ ಅದೇ ನಂಬರ್ ಇರಬೇಕು. ಅದಕ್ಕೆ OTP ಬರಬೇಕು. ಅದಕ್ಕೋಸ್ಕರ ನಿಮಗೆ ಈ ಥರ ಏನಾದರೂ ಪ್ರಾಬ್ಲಮ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದರೆ ನೀವು ಫೋನ್‌ಪೇದಲ್ಲಿ ಹಿಸ್ಟ್ರಿ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ನಿಮ್ಮ ಮೊಬೈಲ್ ನಂಬರನ್ನು ಇದು ಕೇಳುತ್ತೆ. ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ಇದು ನಿಮಗೆ ಸಕ್ಸಸ್ಫುಲ್ಲಿ ಅಂತ ಬಂದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ. ಇದೇ ಥರನೇ ನೀವು ಗೂಗಲ್ ಪೇನ ಓಪನ್ ಮಾಡಿದಾಗ ಕೂಡ ನಿಮಗೆ ಇದೇ ಥರ ಇಂಟರ್ಫೇಸಲ್ಲೇ ನಿಮಗೆ ತೋರಿಸುತ್ತೆ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿ ಅಂತ. ಇದೇ ಥರ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಕೊಂಡು ನೀವು ಫೋನ್‌ಪೇನ ಯೂಸ್ ಮಾಡ್ಬೋದು. ಹಾಗೆಯೇ ಈ ಆಪ್ಷನ್ ಬರ್ತಾ ಇಲ್ಲ ಅಂದರೆ ನಿಮ್ಮ ಫೋನ್‌ಪೇನ ಒಂದ್ಸಲ ಅಪ್ಡೇಟ್ ಮಾಡ್ಕೊಳ್ಳಿ, ಮತ್ತು ಇದಾದಮೇಲೆ ನಿಮಗೆ ಈ ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.